ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ MN ಜಯಂತಿ ಗುರುರಾಜ್. ಸದಸ್ಯರು ಅಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ವತಿಯಿಂದ ವಿಜಯ ವಿಠಲ ಪದವಿ ಪೂರ್ವ ಕಾಲೇಜು ಸರಸ್ವತಿಪುರಂ ಮೈಸೂರಿನಲ್ಲಿ ದಿನಾಂಕ 29/3/2026 ನಂಜನಗೂಡು ಶ್ರೀ ಸತ್ಯನಾರಾಯಣ ವಿರಚಿತ 4 ಕೃತಿಗಳ ಲೋಕಾರ್ಪಣೆಯನ್ನು ಹಾಗೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಂಸ್ಕೃತ ಮುಕ್ತಕಗಳು ಮತ್ತು ಯುಗಾದಿಯ ವಿಶೇಷತೆಗಳು ಎಂಬ ವಿಷಯವನ್ನು ಕುರಿತು ವಿದ್ವಾನ್ ಡಾಕ್ಟರ್ HV ನಾಗರಾಜರಾವ್ ಅವರು ಉಪನ್ಯಾಸವನ್ನು ನೀಡಿದರು. ಶ್ರೀ S ಸುಬ್ರಹ್ಮಣ್ಯ, ಅಧ್ಯಕ್ಷರು, ಅಭಾಸಾಪ ಜಿಲ್ಲಾ ಸಮಿತಿ ಮೈಸೂರು, ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಂಜನಗೂಡು ಶ್ರೀ ಸತ್ಯನಾರಾಯಣ ವಿರಚಿತ ಕೃತಿಗಳ ಪರಿಚಯವನ್ನು ಡಾಕ್ಟರ್ V ರಂಗನಾಥ್, ಸಂಪರ್ಕ ಪ್ರಮುಖ್ ಕರ್ನಾಟಕ ಹಾಗೂ ವಲಯ ಪ್ರಮುಖ ಅಭಾಸಾಪ, ಇವರು ಮಾಡಿದರು. ನಂಜನಗೂಡು ಶ್ರೀ ಸತ್ಯನಾರಾಯಣ ಲೇಖಕರು ಹಾಗೂ ಅಧ್ಯಕ್ಷರು, ಅಭಾಸಾಪ ನಂಜನಗೂಡು ತಾಲೂಕು, ಇವರು ಉಪಸ್ಥಿತರಿದ್ದರು. ಶ್ರೀಮತಿ ವೀಣಾ ಶ್ರೀಕಾಂತ್ ಮತ್ತು ತಂಡದವರು ಪ್ರಾರ್ಥನೆಯನ್ನು ಮಾಡಿದರು. ಜಯ ಜಯ ಹೇ ಭಗವತಿ ಸುರಭಾರತಿ, ತವ ಚರಣೌ ಪ್ರಣಮಾಮ. ತ್ವಮಸಿ ಶರಣ್ಯಾ ತ್ರಿಭುವನ ಧನ್ಯಾ, ಸುರಮುನಿ ವಂದಿತ ಚರಣ. ನವರಸ ಮಧುರ ಕವಿತಾ ಮುಖರ, ನವರಸ ಮಧುರ ಕವಿತಾ ಮುಖರ, ಸ್ಮಿತ ರುಚಿ ರುಚಿರಾಭರಣ. ಜಯ ಜಯ ಹೇ ಭಗವತಿ ಸುರಭಾರತಿ, ತವ ಚರಣೌ ಪ್ರಣಮಾಮ. ಆಸೀನಾ ಭವ ಮಾನಸ ಹಂಸೆ, ಉನ್ನತು ನಿನ ಶಶಿಧವಳೆ. ಹರಜಡತಾಂ ಕುರು ಗೋಧಿ ವಿಕಾಸಂ, ಹರಜಡತಾಂ ಕುರು ಗೋಧಿ. ಮಾನಸೇ ರಮತಾಂ ನಿತ್ಯಂ ಸರ್ವಶುಕ್ಲಾ ಸರಸ್ವತೀ. ಸರ್ವಜ್ಞಂ ತದಹಂ ವಂದೇ ಪರಂ ಜ್ಯೋತಿಸ್ತನೂಪಹಂ. ಪ್ರವೃತ್ತಾ ಯನ್ಮುಖಾತ್ ದೇವಿ ಸರ್ವಭಾಷಾ ಸರಸ್ವತೀ. ಇವತ್ತು ಈಗ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರಲ್ಲ, ಅದು ಬಹಳ ಸಂತೋಷವನ್ನ ಕೊಡ್ತದೆ. ಒಂದು ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಈಗ ಸುಮಾರು 25-26 ವರ್ಷದ ಹಿಂದೆ, ಅವಾಗ ನಮ್ಮ ಬ್ರಹ್ಮಯ್ಯ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂಥ ಆಗಿ ಅನಂತರ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದಂಥವರು, ಅವ್ರನ್ನ ನಾವು ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಒಂದು ಪುಸ್ತಕದ ಬಿಡುಗಡೆಗೆ ಅಧ್ಯಕ್ಷತೆ ವಹಿಸೋದಕ್ಕೋಸ್ಕರ ಕರೆದಿದ್ರು. ನಮ್ಮ ಮೈಸೂರಿನಲ್ಲಿ ಆಗ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಮುನಿರತ್ನ ಅಂದರೆ ಮುನಿರಾಜ ಆಗಿದ್ದರು, ಅವ್ರನ್ನ ಪುಸ್ತಕ ಬಿಡುಗಡೆ ಮಾಡೋದಕ್ಕೋಸ್ಕರ ಕರೆದಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಆ ಪೊಲೀಸ್ ಆಫೀಸರ್ ಬೆಂಗಳೂರ ಫಂಕ್ಷನ್ಗೆ, ಸರ್ ನೀವೇ ಪುಸ್ತಕ ಬಿಡುಗಡೆ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವು. ಆಗ ಅವ್ರು ಹೇಳಿದ್ರು, ಅವ್ರು ಬಹಳ ತಮಾಷೆಯಾಗಿ ಮಾತನಾಡ್ತಿದ್ರು. ಅವ್ರು ಹೇಳಿದ್ರು, ಈ ಪೊಲೀಸ್ನವ್ರಿಗೆ ಬಂಧನ ಮಾಡೋಕ್ಕೆ ಯಾವಾಗಲೂ ತುಂಬಾ ಇಷ್ಟ, ಬಿಡುಗಡೆ ಮಾಡೋಕೆ ಇಷ್ಟ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಇವತ್ತು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ವಲ್ಲ, ಅದರಲ್ಲಿ ವಿಶೇಷ ಇನ್ನೊಂದು ಏನಂತಾರೆ, ನನಗೆ ತುಂಬಾ ಸಂತೋಷವಾಗಿತ್ತು. 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ನಂಜನಗೂಡಿನ ತಿರುಮಲಾಂಬ ಅನ್ನುವಂಥ ಪುಸ್ತಕ ಇದೆಯಲ್ಲ, ಅದರ ವಿಷಯದಲ್ಲಿ ನನಗೆ ತುಂಬಾ ಸಂತೋಷವಾಯಿತು.
ಏಕೆ ಅಂತ ಕೇಳಿದ್ರೆ ಇವರು 19ನೇ ಶತಮಾನದಲ್ಲಿ ಹುಟ್ಟು ಆಮೇಲೆ ಪುಸ್ತಕಗಳನ್ನ ಬರೆದಂತ ತಿರುಮಲಾಂಬ ಅವರು. ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ 16ನೇ ಶತಮಾನದಲ್ಲಿ ತಿರುಮಲಾಂಬ ಅಂತ ಒಬ್ಬ ದೊಡ್ಡ ಕವಿ, ಒಬ್ಬ ಕವಯಿತ್ರಿ, ಅತ್ಯಂತ ಶ್ರೇಷ್ಠರಾದ ಸಂಸ್ಕೃತದಲ್ಲಿ ಪದ್ಯ ಬರೆಯುವಂತಹ ಸಂದರ್ಭದಲ್ಲಿ ಕಾಳಿದಾಸನಿಗೆ ಸಮಾನವಾಗಿ, ಗದ್ಯ ಬರೆಯುವಂತಹ ಸಂದರ್ಭದಲ್ಲಿ ಬಾಮನಿಗೆ ಸಮಾನವಾಗಿ ಆಕೆ ವರದಾಂಬಿಕಾಪುರಿನೆಯ ಚುಂಬು ಅಂತ ಸಂಸ್ಕೃತ ಗ್ರಂಥವನ್ನು ಬರೆದಿದ್ದಾರೆ. ಅಂತ ಕವಿ ತಿರುಮಲಾಂಬ ಅವರು ನಮಗೆ ನೆನಪು ಬಂತು. ಆ ರೀತಿಯಾಗಿರ್ತಕ್ಕಂಥ ತಿರುಮಲಾಂಬ ಅನ್ನುವಂಥ ಹೆಸರು ಆ ರೀತಿಯಾದಂಥ ವಿಶೇಷವಾದದ್ದು. ಅಂತ ಒಬ್ಬರು ನಮ್ಮ ಕನ್ನಡದಲ್ಲೂ ಕೂಡ ಈ ರೀತಿಯಾದ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾರೆ. ಅದನ್ನು ಬೆಳಕಿಗೆ ತರೋದಕ್ಕೋಸ್ಕರ ನಮ್ಮ ಸ್ನೇಹಿತರು ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಅಭಿನಂದನ ಮಾಡೋಣ ಅಂತ ಈಗ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ಯುಗಾದಿಯ ಸಂದರ್ಭಕ್ಕೆ ಅಂತ. ಯುಗಾದಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಯುಗಾದಿ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಯುಗದ ಪ್ರಾರಂಭ ಅಂತ ಅದಕ್ಕೆ ಅರ್ಥ. ಯುಗ ಯಾವಾಗ ಆರಂಭವಾಯಿತು ಎಂಬುದಕ್ಕೆ ನಾನಾ ವಿಧವಾಗಿರ್ತಕ್ಕಂಥ ವ್ಯಾಖ್ಯಾನಗಳಿದೆ. ನಮ್ಮಲ್ಲಿ ಚೈತ್ರ ಶುಕ್ಲ ಪ್ರತಿಪತ್ತಿಗೆ ನಾವು ಯುಗಾದಿಯನ್ನು ಆಚರಿಸ್ತೀವಿ. ಚೈತ್ರ, ವೈಶಾಖ, ಜ್ಯೇಷ್ಠ ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನ ನಾವು ತಿಂಗಳುಗಳಿಗೆ ಕೊಟ್ಟಿದ್ದೇವೆ. ಯಾತಕ್ಕೋಸ್ಕರ ಅಂದ್ರೆ ಆ ನಕ್ಷತ್ರದಲ್ಲಿ ಸೂರ್ಯನು ಕಾಣಿಸ್ತಾನೆ. ಆ ಕಾರಣದಿಂದ ಆ ಒಂದು ತಿಂಗಳ ಹೆಸರು ಬರುತ್ತೆ. ಚಿತ್ರ ಅಂತ ಹೇಳ್ಬಿಟ್ಟು ಒಂದು ನಕ್ಷತ್ರ. ಆ ಚಿತ್ರ ನಕ್ಷತ್ರದಲ್ಲಿ ಸೂರ್ಯನು ಕಾಣಿಸೋದ್ರಿಂದ ಚೈತ್ರ ಮಾಸ ಅಂತ ಹೆಸರು ಬಂದಿದೆ. ವಿಶಾಖ ನಕ್ಷತ್ರದಲ್ಲಿದ್ದಾಗ ವೈಶಾಖ ಅಂತ ಆಗುತ್ತೆ. ಈ ಶ್ರವಣ ನಕ್ಷತ್ರದಲ್ಲಿದ್ದಾಗ ಶ್ರಾವಣ ಅಂತ ಆಗುತ್ತೆ. ಹೀಗೆ ಇರ್ತಕ್ಕಂಥ 12 ತಿಂಗಳುಗಳು ಆ ಕಾರಣದಿಂದ ಬಂದಿದೆ. ಚಿತ್ರ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧ ಸಮೃದ್ಧೈ ಎಂಬುವಂತ ಮಂತ್ರವನ್ನ ನಾವು ದೇವರಿಗೆ ಮಂಗಳಾರತಿ ಮಾಡುವಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಆದ್ದರಿಂದ ಆ ರೀತಿಯಾಗಿ ಇರ್ತಕ್ಕಂಥ ಒಂದು ಯುಗಾದಿ. ಈ ಯುಗಾದಿಯಲ್ಲೂ ಕೂಡ ಚಾಂದ್ರಮಾನ, ಸೌರಮಾನ ಎಂಬುವಂತ 2 ವಿಭಾಗಗಳಿವೆ. ಚಾಂದ್ರಮಾನವಾಗಿರ್ತಕ್ಕಂಥದ್ದು ಚಂದ್ರನ ಗತಿ. ಆ ಚಂದ್ರ ಭೂಮಿಯ ಸುತ್ತಲೂ ಒಂದು ಸುತ್ತು ಬರಬೇಕಾದ್ರೆ 28.56 ಈ ರೀತಿಯಾಗಿರ್ತಕ್ಕಂಥ ಈ ದಶಮಾಂಶಗಳಲ್ಲಿ ಬರ್ತಾನೆ. ಕರೆಕ್ಟಾಗಿ ಅವ್ರು 3 ದಿವಸಕ್ಕೆ ಬರೋದ್ರೆ ಯಾವ ತಾಪತ್ರೆಗೂ ಹೋಗಿಲ್ಲ. ಆದ್ರೆ ಹೀಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಚಾಂದ್ರಮಾನ ಯುಗಾದಿ ಬರೋದು ಬೇರೆ ಬೇರೆ ಸಂದರ್ಭದಲ್ಲಿ ಬರುತ್ತೆ. ಇಂಥ ಡೇಟ್ನಲ್ಲೇ ಬರುತ್ತೆ ಅಂತಿಲ್ಲ. ಆದರೆ ಸೂರ್ಯನ ಲೆಕ್ಕಾಚಾರದಲ್ಲಿ ಕರೆಕ್ಟಾಗಿ ಬರೋದ್ರಿಂದ ಸೌರಮಾನ ಯುಗಾದಿಯನ್ನ ಅವರು ಬೇರೆ ಒಂದು ದಿವಸ ಆಚರಿಸ್ತಾರೆ. ನಾವು ಚಾಂದ್ರಮಾನ ಯುಗಾದಿಗೂ ಸೌರಮಾನ ಯುಗಾದಿಗೂ ಮಧ್ಯ ಸಂದರ್ಭದಲ್ಲಿ ಇವತ್ತು ಯುಗಾದಿ ಸಂಭ್ರಮವನ್ನ ಸರಿಯಾಗಿ ಆಚರಿಸ್ತಾ ಇದ್ದೀವಿ. ಚೆನ್ನಾಗಿರ್ತಕ್ಕಂಥ ಸಂದರ್ಭ. ಆ ರೀತಿಯಾಗಿರ್ತಕ್ಕಂಥ ಯುಗಾದಿ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಮ್ಮ ಜೀವನದಲ್ಲಿ ಕೇವಲ ಸಿಹಿಯೇ ಇರಲಿ ಅಂತ ಅಪೇಕ್ಷಿಸುವಂಥದ್ದು ಸರಿಯಲ್ಲ. ನನಗೆ ಮದುವೆಯಾಗಬೇಕು, ಹೆಂಡತಿ ಇರ್ತಕ್ಕಂಥವ್ರು ಯಾವಾಗಲೂ ಒಳ್ಳೆ ಮಾತ್ರನೇ ಆಗ್ತಾ ಇರ್ಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ. ನಾವು ಆ ದಿನಗಳು ಇರುತ್ತೆ, ಬಹಳ ಚೆನ್ನಾಗಿ ಮಾತಾಡೋ ದಿನಗಳು ಕೆಲವು ದಿವಸ ಇರುತ್ತೆ. ಆದ್ರೆ ಬೇರೆ ಬೇರೆ ಮಾತುಗಳನ್ನು ಕೂಡ ಕೇಳಬೇಕಾಗಿರೋದು ಎಲ್ರಿಗೂ ಅನುಭವದಲ್ಲಿದ್ದೇ ಇದೆ. ಆದ್ದರಿಂದ ಸಿಹಿ ಕಹಿಗಳ ಮಿಶ್ರಣ ಇದ್ರೇನೆ ಜೀವನ ಅಂತಕ್ಕಂಥ ಚೆನ್ನಾಗಿರೋದು. ಆ ದೃಷ್ಟಿಯಿಂದ ಅವತ್ತು ನಾವು ಎಷ್ಟೋ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಶತಾಯುರ್ಮಜ್ಜೋದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಅಂತ ಅಲ್ಲ, ನ್ಯಾಯ ಬರುವುದೇ ನಿಂಬ ಕಂದಳ ಭಕ್ಷಣಂ ಅಂತ. ಅದು ಕನ್ನಡ ಅಂತ ಬಿಟ್ಟು ಇರ್ತಕ್ಕಂಥ ಇದು ಚಿಗುರಿಗೆ ಕನ್ನಡ ಅಂತ ಹೆಸರು ಸಂಸ್ಕೃತದಲ್ಲಿ. ಅಲ್ಲಿ ನಿಂಬ ಅಂತಂದ್ರೆ ನಮ್ಮ ಬೇವಿನ ಮರ. ಆ ಬೇವಿನ
ಚಿಗುರನ್ನ ಜೊತೆಯೊಳಗೆ ತಗೋಬೇಕು ಅಂತ ಬರೀ ಬೇರೆ ಇದನ್ನ ಕೊಟ್ಟರೆ ಯಾರು ಬಾಯಲ್ಲಿ ಹಾಕೊಳ್ಳಲ್ಲ. ಅದಕ್ಕೋಸ್ಕರ ಅದ್ರ ಜೊತೆಯೊಳಗೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಎರಡರ ಮಿಶ್ರಣವನ್ನ ನಾವು ತೆಗೆದುಕೊಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಚಾಂದ್ರಮಾನ ಯುಗಾದಿಯನ್ನ ಈಚೆಗೆ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸಿದ್ದೀವಿ. ನಮ್ಮ ದೇಶದ ಸಂಸ್ಕೃತಿ ಒಳಗೆ ಇವೆಲ್ಲದಕ್ಕೂ ಕೂಡ ಪರ್ವಗಳು ಅಂತ ಹೆಸರು. ಪರ್ವ ಎಂಬುವಂತ ಶಬ್ದವೇ ಕನ್ನಡದಲ್ಲಿ ಹಬ್ಬ ಅಂತಾಗಿರೋದು. ತದ್ಭವ ಶಬ್ದ ಹಬ್ಬ ಅಂತಾಗಿರೋದು. ಅದಕ್ಕೋಸ್ಕರ ಉಗಾದಿ ಹಬ್ಬ ಅಂದ್ರೆ ಉಗಾದಿ ಪರ್ವ. ಈ ಪರ್ವಕಾಲಗಳು ಇಂಥ ವಿಶೇಷವಾಗಿರ್ತಕ್ಕಂಥ ದಿವಸಗಳನ್ನ ನಾವು ಸಂತೋಷದಿಂದ ಆಚರಿಸುವಂಥದ್ದು. ಎಷ್ಟೋ ದುಃಖ ಇದ್ದೇ ಇದೆ, ಅದೇನ್ ಮಾಡೋಣ. ಆದರೂ ಕೂಡ ಕೆಲವು ಕಾಲವಾದರೂ ಆ ರೀತಿಯಾಗಿರ್ತಕ್ಕಂಥ ಸಂಭ್ರಮ ಇರಬೇಕು ಎಂಬ ದೃಷ್ಟಿಯಿಂದ ಆಚರಿಸ್ತಾ ಇದ್ದೀವಿ. ಅದು ಯುಗಾದಿ ಸಂಭ್ರಮ ಅಂತ ಬಿಟ್ಟು ಇಟ್ಕೊಂಡಿದ್ದೀವಿ. ನನಗೆ ಸುಬ್ರಹ್ಮಣ್ಯ ಅವರು ದೂರವಾಣಿಯ ಮೂಲಕ ಸಂಪರ್ಕಿಸಿ ನೀವು ಹೀಗೆ ಬಂದು ಭಾಷಣ ಮಾಡಬೇಕು ಅಂದಾಗ ನನಗೆ ನಿಜವಾಗಿಯೂ ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಿರಲಿಲ್ಲ. ಅವರ ಮೂಲಕವೇ ತಿಳಿದುಕೊಂಡು ಇಂಥ ಒಂದು ಅಖಿಲ ಭಾರತ ವ್ಯಾಪ್ತಿಯ ಒಂದು ಸಂಸ್ಥೆ ಇದೆ, ಅದು ಕೂಡ ಸಾಹಿತ್ಯಕ್ಕೆ ಒತ್ತನ್ನು ಕೊಟ್ಟು ಸಾಹಿತ್ಯದ ಮೂಲಕವಾಗಿ ರಾಷ್ಟ್ರೋತ್ಸವನ್ನ ಸಾಧಿಸುವಂತಹ ಒಂದು ಒಳ್ಳೆಯ ಸಂಸ್ಥೆ ಇರುವಂತಹದ್ದು ಅಂತಂದ್ರೆ ಅದರ ಪರಿಚಯ ಮಾಡಿಕೊಳ್ಬೇಕು. ಅದರಲ್ಲಿರ್ತಕ್ಕಂಥ ಒಳ್ಳೆಯ ಜನಗಳ ವಿಚಾರ ನಮಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ತತ್ಕ್ಷಣದಲ್ಲೇ ನಾನು ಒಪ್ಪಿಕೊಂಡೆ. ಆ ರೀತಿಯಾಗಿ ನಾನು ಬಂದು ಸಾಮಾನ್ಯವಾಗಿ ಎಲ್ಲಾದ್ರೂ ಭಾಷಣ ಮಾಡಬೇಕು ಅಂತಂದ್ರೆ 1 ಗಂಟೆಗಿಂತ ಕಡಿಮೆ ಭಾಷಣ ಮಾಡೋದು ನನಗೆ ರೂಢಿ ಇಲ್ಲ. ಯಾವ ವಿಷಯದಲ್ಲಿ ಮಾತನಾಡಬೇಕು ನಾನು ಆ ವಿಚಾರವಾಗಿ ಅಂತ ಕೇಳಿದೆ. ಈ ದೀರ್ಘವಾಗಿರ್ತಕ್ಕಂಥ ಭಾಷಣಗಳು ಇದೆಲ್ಲ ಹೇಗೆಂದ್ರೆ ನಾವು ಭಾಷಣ ಮಾಡೋದ್ರೆ ಬಹಳ ಚೆನ್ನಾಗಿರುತ್ತೆ, ಬೇರೆಯವ್ರ ಭಾಷಣವನ್ನು ಕೇಳಬೇಕು ಅಂದ್ರೆ ಕಷ್ಟವಾಗುತ್ತೆ. ಇದನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಅವ್ರ ಮುಂದೆ ಈ ಒಂದು ಮೈಕನ್ನು ಇಡ್ತೀನಿ ಅಂತ ಹೇಳಿದ್ರು ನಾನು ಇಲ್ಲ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದೆ. ಯಾತಕ್ಕೆ ಅಂತಂದ್ರೆ ಹಿಂದೆ ಅಮೆರಿಕಾದಲ್ಲಿ ನಮ್ಮ ಈ ಯುರೋಪಿಯನ್ನೆಲ್ಲ ಹೋಗ್ಬಿಟ್ಟು ಅಮೆರಿಕವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಮೊದಲು ಅಲ್ಲೇನೇ ಜನಗಳದ್ದು ಎಷ್ಟೋ ರಾಜ್ಯಗಳಿತ್ತು. ಅದರಲ್ಲಿ ಇಂಕಾ ಸಾಮ್ರಾಜ್ಯ ಅಂತ ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಹೇಗೆ ಅಂತಂದ್ರೆ ಪ್ರಜಾಪ್ರಭುತ್ವ ಆದ್ದರಿಂದ ಎಲ್ಲ ಜನಗಳು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಮಾತನಾಡೋಕೆ ಅವಕಾಶ ಇದೆ. ರಾಷ್ಟ್ರದ ಸಮಿತಿಯೊಳಗೆ ಪ್ರತಿಯೊಬ್ಬರಿಗೂ ಸಮಾನವಾಗಿರ್ತಕ್ಕಂಥ ಅಧಿಕಾರ ಇರೋದ್ರಿಂದ ಎಲ್ಲರೂ ಬಂದು ಭಾಷಣ ಮಾಡಬೇಕು. ಅಷ್ಟೊಂದು ಜನ ಮುಂದಿರೋದು ಎಲ್ಲರೂ ಭಾಷಣ ಮಾಡಬೇಕಾದ್ರೆ ಯಾವ ಕಾಲ ಅದಕ್ಕೆ ಅವರು ನಿಯಮ ಮಾಡಿದ್ರು. ಏನಪ್ಪ ಅಂತ ಹೇಳಿದ್ರೆ ಮಾತನಾಡೋದು ಬಂದಂಥವ್ರು ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಮಾತನಾಡಬೇಕು. ಆ 2ನೇ ಕಾಲ ನನಗೆ ಮುಟ್ಟಿದ್ದಲ್ಲ ಆವತ್ತೇ ಅದನ್ನು ನಿಲ್ಲಿಸ್ಕೊಳ್ಬೇಕು. ನನಗೆ ಒಂದು ಸ್ವಲ್ಪ ಈ ವಯಸ್ಸಾದ್ರಿಂದ ಒಂದು ಕಾಲದಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ, ಅದಕ್ಕೋಸ್ಕರ ಒಂದು ಕಾಲದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದ ಲೆಕ್ಕ. ಆ ರೀತಿಯಾಗಿ ಇಷ್ಟೊತ್ತು ಮಾತನಾಡ್ಬೇಕಲ್ಲ, ಯಾವ ವಿಷಯದಲ್ಲಿ ಮಾತನಾಡೋದು ಅಂತ ನಾನು ಕೇಳಿದೆ. ಅವರು ನಾವೆಲ್ಲ ಯಾವ ವಿಷಯದಲ್ಲಿ ಬೇಕಾದ್ರೂ ಮಾತನಾಡಬಹುದು. ಸಂಸ್ಕೃತದಲ್ಲಿ ಇಬ್ಬರು ಸ್ತ್ರೀಯರದ್ದು ಪರಸ್ಪರ ಸಂಭಾಷಣೆಯ ಒಂದು ಶ್ಲೋಕ ಇದೆ. ಸ್ತ್ರೀಯರು ಮನೆಗಳಿಗೆ ಗಂಡನ ಎಷ್ಟೇ ಬೈತಾ ಇರಲಿ, ಹೊರಗಡೆ ಹೋದಾಗ ನನ್ನ ಗಂಡನ ಸಮಾನವಿಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ದೊಡ್ಡ ಗಂಡ ಅಂತ ಹೇಳ್ಕೊಳ್ಳೋದು ರೂಢಿ. ಒಬ್ಬರಿಗೆ ಹೇಳ್ತಾ ಇದ್ದಾರೆ, ಚತುರ ಖಲು ಮೇ ಭರ್ತ ನೈರ್ಲಿಖಿತ ಪರಸ್ತು ವಾಚಯತಿ. ನನ್ನ ಗಂಡ ತುಂಬಾ ಚತುರ. ಯಾಕೆಂತಂದ್ರೆ ನನ್ನ ಗಂಡ ಏನಾದ್ರೂ ಬರೆದ್ರೆ ಅವನು ಬಿಟ್ಟು ಪ್ರಪಂಚದಲ್ಲಿ ಇನ್ಯಾರು ಓದೋಕ್ಕಾಗಲ್ಲ. ನೈರ್ಲಿಖಿತ ಪರಸ್ತು ವಾಚಯತಿ. ಆ ಜೊತೆ ಹೋಗಿದ್ದಂತ ಇನ್ನೊಬ್ಬ ಹೆಂಗಸ ಹೇಳಿದ್ರು, ಅಷ್ಟೇನಾ ಮನಿ ಪುನರೇಶ ವಿಶೇಷ. ನನ್ನ ಗಂಡ ವಿಷಯ ಇನ್ನೂ ಹೆಚ್ಚಿಗೆ ವಿಶೇಷ ಇದೆ. ಸ್ವಯಂ ಲಿಖಿತ ಸ್ವಯಂ ಬೇರೆಯವರಿಗೆ
ಅವ್ರಿಗೆ ಕೊಟ್ಟರು ಕೂಡ ಅರ್ಥ ಮಾಡೋದು ಅವ್ರು ಓದಕ್ ಬರಲ್ಲ ಅವ್ರಿಗೆ. ಆ ರೀತಿಯಾಗಿ ಬೆಳೀತಾರೆ ನನ್ನ ಗಂಡ ಇನ್ನೂ ಹೆಚ್ಚು. ಈ ಭಾಷಣಕಾರರಲ್ಲೇ ಒಂದು ವಿಶೇಷ. ಒಬ್ಬಾಕೆ ಹೇಳಿದಂತೆ, ನನ್ನ ಗಂಡ ಭಾಷಣ ಮಾಡ್ತಾರೆ ಅಂತಂದ್ರೆ ಯಾವತ್ತು ಬೇಕಾದ್ರೂ ಕರೀರಿ, ಯಾವ ವಿಷಯ ಬೇಕಾದ್ರೂ ಕೊಡಿ, 1 ಗಂಟೆ ಹೊತ್ತು ನಿರಗ್ರವಾಗಿ ಮಾತನಾಡ್ತಾರೆ ನನ್ನ ಗಂಡ. ಇನ್ನೊಂದು ಹೇಳಿದ್ಲು, ಅಯ್ಯೋ ಅಷ್ಟೇನಾ, ನನ್ನ ಗಂಡ ವಿಷಯವೇ ಇಲ್ಲದೆ 1 ಗಂಟೆ ಮಾತಾಡ್ತಾರೆ. ವಿಷಯವೇ ಗೊತ್ತಿಲ್ಲ ಮಾತಾಡ್ತಾರೆ. ನನಗೆ ಅದಕ್ಕೋಸ್ಕರ ಅವ್ರು ಕೇಳಿದ್ರೆ ಯಾವ ವಿಷಯದಲ್ಲಿ ಮಾತಾಡಲಿ ಸುಬ್ರಹ್ಮಣ್ಯ ಅವರೇ, ನೀವು ಸಂಸ್ಕೃತದವರು, ಅದಕ್ಕೋಸ್ಕರ ಜೊತೆಗೆ ಇವತ್ತು ನಮ್ಮ ಎದುರುಗಡೆ ಮುಕ್ತಕ ಸಾಹಿತ್ಯ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಿದ್ದಾರೆ. ಆದ್ದರಿಂದ ನನ್ನ ಮಾತು ಎಷ್ಟು ಕೆಲಸುತ್ತೆ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಗಲಾಟೆ ಒಳಗೆ ಆದಷ್ಟು ಪ್ರಯತ್ನ ಪಡ್ತೀನಿ. ಆದ್ದರಿಂದ ಅವರು ಮುಕ್ತಿಕ ಸಾಹಿತ್ಯ ಅಕಾಡೆಮಿಯಿಂದ ಬಂದಿದ್ದಾರೆ. ಅವರು ರಾಮ್ ಪ್ರಸಾದ್ ಅವರು ಮುಕ್ತಕಗಳ ವಿಷಯದಲ್ಲೇ ಬಹಳ ಹೆಚ್ಚಿನ ಕೆಲಸವನ್ನು ಮಾಡಿರ್ತಕ್ಕಂಥವರು. ಅದರಲ್ಲಿ ನಾನು ಆರಿಸಿಕೊಂಡಿರ್ತಕ್ಕಂಥ ವಿಷಯ ಸಂಸ್ಕೃತದಲ್ಲಿರ್ತಕ್ಕಂಥ ಮುಕ್ತಕ ಸಾಹಿತ್ಯ. ಮೊದಲು ಮುಕ್ತಕ ಅಂದ್ರೆ ಏನು ಅಂತ ಯೋಚನೆ ಮಾಡೋಣ. ಸಂಸ್ಕೃತದಲ್ಲಿ ಮುಕ್ತ ಅನ್ನುವಂಥ ಶಬ್ದಕ್ಕೆ ಮುಕ್ತು ಅಂತ ಅರ್ಥ. ಮುಕ್ತು ಅಂದ್ರೆ ಕೈ, ಯಾವ ಅರ್ಥ ಯೋಚನೆ ಮಾಡಬೇಡಿ. ಮುಕ್ತು ಅಂದ್ರೆ ಒಳ್ಳೆ ಟೂಲ್ಸ್ ಇರ್ತಲ್ಲ, ಅದಕ್ಕೆ ಮುಕ್ತ ಅಂತ ಹೆಸರು. ಮುಕ್ತವಂತ ಮಾತಿಗೆ ಮುಕ್ತಕ ಅಂತ. ಆ ಮಾತು ಯಾವ ರೀತಿಯಾಗಿರ್ಬೇಕು ಅಂದ್ರೆ ಅದನ್ನು ಎಂತೆಂದಿನವರೆಗೆ ನಾವು ಯೋಚನೆ ಮಾಡಿದ್ರು ಅದು ಅಷ್ಟು ಒಳ್ಳೆಯ ಆಕರ್ಷಕವಾಗಿರ್ಬೇಕು. ಅಂತ ಮಾತಿಗೆ ಮುಕ್ತಕ ಅಂತ ಹೆಸರು. ಜೊತೆಗೆ ಮುಕ್ತ ಅಂತಂದ್ರೆ ಸಾಂದರ್ಭಿಕವಾಗಿರ್ತಕ್ಕಂಥ ಸೀಮೆಗಳಿಂದ ಮುಕ್ತವಾಗಿದೆ. ಯಾವುದಾದ್ರೂ ಒಬ್ಬರಿಗೆ ಮಾತ್ರ ಅನ್ವಯಿಸುವಂಥದ್ದು, ಅವರಿಗೆ ಮಾತ್ರ ಹೇಳಿರ್ತಕ್ಕಂಥ ಮಾತು ಆಗಬಾರ್ದು, ಎಲ್ಲರಿಗೂ ಅನ್ವಯಿಸುವಂಥ ಮಾತಿಗೆ ಮುಕ್ತಕ ಅಂತ ಹೆಸರು. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಮುಕ್ತಕಗಳು ಸಂಸ್ಕೃತದಲ್ಲಿ ಹೇರಳವಾಗಿದೆ. ಸಹಸ್ರಾರಲ್ಲ, ಲಕ್ಷಾಂತರ ಮುಕ್ತಕಗಳು ಸಂಸ್ಕೃತದಲ್ಲಿ ಇವೆ. ಅವುಗಳಿಂದ ಸಂಸ್ಕೃತದಲ್ಲಿ ಸೂಕ್ತಿ, ಸುಭಾಷಿತ, ಸುಮುಕ್ತಿ ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳಿಂದ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಎಲ್ಲಿ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ನನ್ನ ದೃಷ್ಟಿಯೊಳಗೆ ವೇದಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಕಗಳು. ಋಗ್ವೇದದಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಸತ್ತು ನಿಮತಿತವು ನಾತ್ಮನಂದೋ ಯತ್ರ ಧೀರಾ ಮನಸಾ ವಾಚ ಮತ್ಕೃತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೇಶಾಂ ಲಕ್ಷ್ಮೀಂ ನಿಹಿತಾಭಿವಾಚಿ ಅಂತ ಮಂತ್ರ ಬರ್ತಾ ಇದೆ ಋಗ್ವೇದದಲ್ಲಿ. ಅಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾತು ಮತ್ತು ಅರ್ಥ ಇವೆರಡೂ ಕೂಡ ಯಾವ ರೀತಿಯಾಗಿ ಇರಬೇಕು. ಅದನ್ನ ಬಹಳ ಹಿಂದಿನ ಋಷಿಗಳು ತಿತವು ಅಂತಂದ್ರೆ ಜರಡಿ, ಯಾವ ರೀತಿಯಾಗಿ ಜರಡಿಯೊಳಗೆ ಕಾಲುಗಳಿದೆ, ಜೊತೆಗೆ ಅವರಿಗೆ ಕಲ್ಲಿದೆ, ಆ ಕಲ್ಲೆಲ್ಲ ಹೋಗ್ಬೇಕು, ಕಾಲು ಮಾತ್ರ ಉಳಿಬೇಕು. ಅದಕ್ಕೋಸ್ಕರ ಜರಡಿಯನ್ನು ಉಪಯೋಗಿಸ್ತೀವಲ್ಲ, ಆ ರೀತಿಯಾಗಿ ಒಳ್ಳೆಯ ಮಾತಾಡೋದು, ನೀರಸವಾದ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಮಾತಾಡೋದು, ಇದನ್ನು ಋಷಿಗಳು ಜರಡಿ ಹೇಗೆ ಪರೀಕ್ಷಿಸಬೇಕು. ಸತ್ತು ಒಬ್ಬರು ಹಿಟ್ಟು ಸತ್ತು ಚಿತವನ ಪುರಂತೋ ಯತ್ರ ಧೀರ ಮನಸ ವಾಚ ಮತ್ಕೃತ. ಅವರು ಈ ರೀತಿಯಾಗಿರ್ತಕ್ಕಂಥ ವೇದರೂಪವಾಗಿರ್ತಕ್ಕಂಥ ಮಾತನ್ನ ಸೃಷ್ಟಿ ಮಾಡಿದ್ದಾರೆ. ಅತ್ರ ಸಖಾಯ ಸಖ್ಯಾನಿ ಜಾನತೆ. ಇಲ್ಲಿ ತಿಳ್ಕೊಳ್ಬೇಕಾದ್ರೆ ಏನು ಅಂತಂದ್ರೆ ಮಾತಿಗೂ ಅರ್ಥಕ್ಕೂ ಒಂದು ಸಖ್ಯ ಇರಬೇಕು. ಮಾತೇ ಇಷ್ಟೊಂದು ಮಾತಾಡ್ತಾ ಇದ್ದಾರೆ,
ಸಂಬಂಧವೇ ಇಲ್ಲ ಅಂತಂದ್ರೆ ಅದು ಪ್ರಯೋಜನ ಇಲ್ಲ. ಅರ್ಥಕ್ಕೂ ಮಾತಿಗೂ ಯಾವಾಗ ಸಂಬಂಧ ಇದೆಯೋ ಆಗ ಅವರ ಮಾತು ಭದ್ರೈಷಾಂ ಲಕ್ಷ್ಮೀ ನಿಹಿತ ಅಧಿವಾಚಿ ಅಂತ ಅವರ ಮಾತಿನಲ್ಲಿ ಲಕ್ಷ್ಮಿಯೇ ಬಂದು ಕುಳಿತುಕೊಂಡಿರ್ತಾಳೆ. ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು, ಯಾವ ಕಾಲಕ್ಕೆ ಬೇಕಾದರೂ ಯಾರು ಬೇಕಾದರೂ ಅನ್ವಯಿಸಿಕೊಳ್ಳುವಂಥ ಮಾತು. ಇಂದ್ರಂ ವರುಣಂ ಅಗ್ನಿಂ ಆಹುಃ ಸಸವರ್ಣೋ ವರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ. ಇಂದ್ರಂ ಯಮಂ ಮಾತ ವಿಶ್ವಾನ ಮಾತು, ಒಬ್ಬೊಬ್ಬರು ಬರ್ತಿರ್ತಕ್ಕಂಥ ಮಾತು. ಒಬ್ಬನೇ ದೇವರನ್ನ ಇಂದ್ರ ಅಂತ ಕರೀತಾರೆ, ವರುಣ ಅಂತ ಕರೀತಾರೆ, ಅಗ್ನಿ ಅಂತ ಕರೀತಾರೆ, ಸುಪರ್ಣ ಅಂತ ಕರೀತಾರೆ, ನಾನಾ ಮಾತುಗಳಿಂದ ಕರೀತಾರೆ. ಸತ್ಯಂಬದೊಂದು ಏಕಂ ಸತ ವಿಪ್ರಾಹ ಬಹುಧಾ ವದಂತಿ. ವಿದ್ವಾಂಸರು ಒಂದೇ ಸತ್ಯವನ್ನ ನಾನಾ ಹೆಸರುಗಳಿಂದ ಕರೆದಿದ್ದಾರೆ. ಯಾರು ಕೆಲವರು ಗಾಡ್ ಅನ್ಬೋದು, ಅಲ್ಲಾಹ್ ಅನ್ಬೋದು, ವಿಷ್ಣು ಅನ್ಬೋದು, ಶಿವ ಅನ್ಬಹುದು, ಸಯೇವ ನಾರಾಯಣ, ಸಯೇವ ಶಿವ, ಸಯೇವ ಇಂದ್ರ, ಒಬ್ಬನೇ ಎಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಇದೊಂದು ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕಾದ ವಿಷಯ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಇಂತಹ ನೂರಾರು ಅದ್ಭುತವಾಗಿರ್ತಕ್ಕಂಥ ಮುಕ್ತಿಗಳು ವೇದಗಳೊಳಗೆ ನಮಗೆ ಕಂಡುಬರುತ್ತೆ. ಉಪನಿಷತ್ತುಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಾತುಗಳು ಬಂದಿವೆ, ಎಷ್ಟು ಚೆನ್ನಾಗಿರ್ತಕ್ಕಂಥ ವಿಚಾರಗಳನ್ನ ಉಪನಿಷತ್ತಿನ ಋಷಿಗಳು ಹೇಳಿದ್ದಾರೆ. ಉಪನಿಷತ್ತುಗಳು ವೇದಗಳ ಕೊನೆಯ ಭಾಗ, ಅದನ್ನ ವೇದಾಂತ ಅಂತ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಉಪನಿಷತ್ತುಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ದೇಶದ ಧ್ಯೇಯ ವಾಕ್ಯ ಯಾವುದಿದೆ ಅದನ್ನ ಮುಂಡಕೋಪನಿಷತ್ತಿನಿಂದ ನಾವು ತೆಗೆದುಕೊಂಡರು. ಸತ್ಯಮೇವ ಜಯತೆ ನಾಮೃತಂ. ಇದು ಮುಂಡಕೋಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಮಾತು. ಸತ್ಯಮೇವ ಜಯತೆ ನಾಮೃತಂ. ಸುಳ್ಳು ಅಂತಕ್ಕಂಥದ್ದು ಯಾವತ್ತೂ ಗೆಲ್ಲಲ್ಲ. ಸತ್ಯಮೇವ ಜಯತೆ, ಸತ್ಯವೇ ಗೆಲ್ಲುವಂತಹದ್ದು. ಸತ್ಯೇನ ವಿತಥೋ ದೇವಯಾನಃ. ಸತ್ಯದಿಂದಲೇ ದೇವರನ್ನು ಹೊಂದೋದಕ್ಕೆ ಇರ್ತಕ್ಕಂಥ ಮಾರ್ಗ ಎಂಬುದು ವಿಸ್ತಾರವಾಗಿದೆ. ಈ ರೀತಿಯಾಗಿರ್ತಕ್ಕಂತಹ ಮಾತುಗಳು ಉಪನಿಷತ್ತಿನಲ್ಲಿ ನೂರಾರು ಮಾತುಗಳು ಸೇರಿಕೊಂಡಿವೆ. ಆದರೆ ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ನಾವು ವಾಲ್ಮೀಕಿಯ ರಾಮಾಯಣವನ್ನ, ವ್ಯಾಸರ ಮಹಾಭಾರತವನ್ನ ಆದರ್ಶವಾಗಿ ಇಟ್ಟುಕೊಂಡು ಅದರ ಪ್ರಚಾರಕ್ಕೋಸ್ಕರ ಈ ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಈ ಇಬ್ಬರಿದ್ದಾರೆ ನೋಡಿ, ವಾಲ್ಮೀಕಿ, ವ್ಯಾಸ ಅಂತಕ್ಕಂಥವ್ರು. ಇವರನ್ನ ಹೊರಗಡೆ ಕವಿಗಳೇ ಇಲ್ಲ. ಎಲ್ಲ ಕವಿಗಳು ಕೂಡ ಅವರನ್ನು ಸ್ಮರಿಸಿ ಅವರ ಮೂಲಕ್ಕೆ ಅವರ ಮಾರ್ಗದಲ್ಲಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳುವಂತ. ಇವನ್ನ ಜೈನ ಕವಿಗಳು ಕೂಡ ಪ್ರಸ್ತಾವನಾದಿ ಪುರುಷವು ರಘುಕೌರವ ವಂಶಯೋ ವಂದೇ ವಾಲ್ಮೀಕಿ ಕಾನೀನಂ ಸೂರ್ಯ ಚಂದ್ರಮಸಾದಿನ. ವಾಲ್ಮೀಕಿ ಕಾನೀನ ಅಂತ, ಕಾನೀನ ಅಂತ ಶಬ್ದ ಉಪಯೋಗಿಸಿದರೆ ವ್ಯಾಸರಿಗೆ. ಕಾನೀನ ಅಂದ್ರೆ ಕಾನೀನ ಕನ್ಯಕಾ ಜಾತಃ. ಅವರು ಯಾಕೆಂದ್ರೆ ಅವ್ರ ತಾಯಿ ಸತ್ಯವತಿ ಇದ್ರವರಿಗೆ ಮತ್ತೆ ಕನ್ಯಾತ್ವವನ್ನು ಕೊಟ್ಟರು ಅವರು. ಅದಕ್ಕೋಸ್ಕರ ಅವರಿಗೆ ಕಾನೀನ ಅಂತ ಹೆಸರು. ಕಾನೀನ ಕನ್ಯಕಾ ಜಾತಃ. ವಾಲ್ಮೀಕಿ ಮತ್ತು ಕಾನೀನ ಇವರಿಬ್ಬರನ್ನು ಕೂಡ ನಮಸ್ಕರಿಸ್ತೀನಿ ಅಂತ ಜೈನ ಕವಿಗಳು ಕೂಡ ಹೇಳ್ತಾರೆ. ಸೂರ್ಯ ಚಂದ್ರಮಸಾದುವ. ದೇಶಕ್ಕೆ ಸೂರ್ಯ ಚಂದ್ರ ಅವರಿದ್ದಾಗೆ ಬೆಳಕನ್ನು ಕೊಡುವಂತವರು. ಆ ರೀತಿಯಾಗಿರ್ತಕ್ಕಂಥ ವಾಲ್ಮೀಕಿ, ವ್ಯಾಸ. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕಗಳನ್ನು ಹೊಂದಿರತಕ್ಕಂಥದ್ದು. ಮಹಾಭಾರತ 1,00,000 ಶ್ಲೋಕಗಳನ್ನು ಹೊಂದಿರತಕ್ಕಂಥದ್ದು. ಲಾರ್ಜೆಸ್ಟ್ ವರ್ಕ್ ಕ್ರಿಯೇಟೆಡ್ ಇನ್ ದಿ ವರ್ಲ್ಡ್. ಆ ರೀತಿಯಾಗಿರ್ತಕ್ಕಂಥ ಗ್ರಂಥ. ಅಲ್ಲಿರ್ತಕ್ಕಂಥ ಮಾತುಗಳು ಯಾವ ರೀತಿಯ ರೂಪವಾಗಿದೆ. ಒಂದೊಂದು ಉದಾಹರಣೆಯನ್ನು ನಾವು ಕೊಡ್ಬೋದೇ. ನಾವು ಸಮಯ ಇಲ್ಲದ್ರಿಂದ
ವಾಲ್ಮೀಕಿಗೊಂದಷ್ಟು ಮಾತನ್ನು ಕೊಡ್ತೀನಿ. ಎಲ್ಲರೂ ಈ ಮಾತುಗಳು ಯಾವ ರೀತಿ ಅಂದ್ರೆ ನಮ್ಮ ಜೀವನದಲ್ಲಿ ಎಂದೆಂದಿಗೂ ಮರೆಯದೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮಾತು. ಸುಲಭ ಪುರುಷಾರಾಧಂ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಎಷ್ಟು ಚೆನ್ನಾಗಿರುವಂತ ಮಾತು ಸ್ವಾಮಿ. ನಮಗೆ ಇಷ್ಟವಾಗುವಂಥದ್ದು ಮಾತುಗಳನ್ನು ಹೇಳುವಂಥವ್ರು ಎಲ್ಲ ಕಡೆಯೂ ಸಿಗ್ತಾರೆ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನ. ನೀವು ಇಷ್ಟು ಮನುಷ್ಯರು ಇಷ್ಟೊಳ್ಳೆ ಕೆಲಸ ಮಾಡಿದ್ದೀರಿ, ನಿಮ್ಗೆ ಸಮಾನವಾಗಿರ್ತಕ್ಕಂಥ ನಾವು ನೋಡೇ ಇಲ್ಲ. ಈ ಮಿನಿಸ್ಟರ್ಗಳು ಬಂದಾಗ ಒಂದು ಪರಿಚಯ ಮಾಡ್ತೀವಲ್ಲ, ಆ ರೀತಿ ನಿಜವೋ ಸುಳ್ಳು ಪ್ರಿಯವಾಗಿ ಹೇಳ್ತಕ್ಕಂಥ ಜನಗಳು ಪ್ರಪಂಚದ ಎಲ್ಲ ಕಡೆಯೂ ಸಿಗ್ತಾರೆ. ಆದರೆ ಎಷ್ಟೋ ಅಪ್ರಿಯವಾದ ವಿಷಯಗಳಿರುತ್ತೆ, ನಮ್ಗೆ ಇಷ್ಟವನ್ನು ಕೇಳೋದಕ್ಕೆ. ಆದರೆ ಅದು ನಮಗೆ ಪಥ್ಯವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಆ ರೀತಿಯಾಗಿ ಪಥ್ಯವು ಅಪ್ರಿಯವೂ ಆಗಿರ್ತಕ್ಕಂಥ ಸತ್ಯವನ್ನು ಹೇಳುವಂಥವರು ಪ್ರಪಂಚದಲ್ಲಿ ಸಿಗೋಲ್ಲ. ಅಪ್ರಿಯಸ್ಯ ಪಥ್ಯಸ್ಯ ವಕ್ತಾ ದುರ್ಲಭ. ಕೇವಲ ಹೇಳುವಂಥದ್ದಿಲ್ಲ ಅಂತಲ್ಲ, ವಾಲ್ಮೀಕಿ ಹೇಳ್ತಾ ಇದ್ದಾರೆ ವಕ್ತಾ ಶ್ರೋತಾ ದುರ್ಲಭ. ಆ ಮಾತನ್ನು ಹೇಳಿದ್ರೆ ಕೇಳುವಂಥವರು ಇಲ್ಲ. ಯಾಕೆಂತಂದ್ರೆ ನಮ್ಗೆ ಇಷ್ಟವಾದ ಇನ್ನಷ್ಟು ಸುಂದರಿಯಾಗಿರ್ತಕ್ಕಂಥ ಹೆಂಗಸು ಪ್ರಪಂಚವೇ ಇಲ್ಲ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ಆದ್ರೆ ದೋಷವನ್ನೇನಾದ್ರೂ ಹೇಳೋದು ಹೇಳಿದ್ರೆ ಎಷ್ಟೊಂದು ಕೋಪ ಬಂದ್ಬಿಡುತ್ತೆ. ಆದ್ದರಿಂದ ಕೇಳುವಂಥದ್ದು ಕಷ್ಟ. ಪ್ರಪಂಚದಲ್ಲಿ ಏನು ಅಂತಂದ್ರೆ ಜನರಿಗೆ ಅಪ್ರಿಯವಾದರೂ ಕೂಡ ತಥ್ಯವಾದದ್ದನ್ನ ಹೇಳಬೇಕು. ಯಾವುದು ಒಳ್ಳೆಯದೋ ಅದನ್ನು ಹೇಳಬೇಕು. ಹಾಗೆ ಯಾರಾದ್ರೂ ಹೇಳಿದಂಥ ಸಂದರ್ಭದಲ್ಲಿ ನಾವು ಕೇಳಬೇಕು. ಇಷ್ಟೊಂದು ಅಪ್ರಿಯವಾಗಿರ್ಬೋದು, ಅದನ್ನು ಕೇಳಬೇಕು. ಇದು ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕಿರ್ತಕ್ಕಂಥ ಮಾರ್ಗ ಅನ್ನೋದನ್ನ ಇದನ್ನು ಹೇಳೋದು ಯಾರು? ಮಾರೀಚ. ರಾಮಾಯಣದಲ್ಲಿ ಯಾರಿಗೆ ರಾವಣನಿಗೆ ಹೇಳ್ತಾ ಇದ್ರು, ನೀವು ಬಂದು ಜಿಂಕಿ ಆಗ್ಬಿಟ್ಟು ಸೀತೆಯನ್ನ ಆಕರ್ಷಿಸಿ ಅವ್ರನ್ನ ಎತ್ಕೊಂಡು ಹೋಗಿ ನಮ್ಗೆ ಹೆಲ್ಪ್ ಮಾಡಬೇಕು, ಕಿಡ್ನಾಪ್ ಮಾಡೋದಕ್ಕೆ ನೀವು ಒಬ್ಬ ಅಕಾಂಪ್ಲೀಸ್ ಆಗ್ಬೇಕು ಅಂತ ಹೇಳ್ತಾ ಇದ್ದ ರಾವಣ. ಆಗ ಅವನು ಉತ್ತರ ಕೊಟ್ಟಿರೋದು, ನೋಡಯ್ಯ, ನಿಮಗೆ ಇಷ್ಟು ದೊಡ್ಡ ರಾವಣ ಅಂತವನು ಇಂಥವನು ಹೊಗಳೋದಿರ್ತಾರೆ, ಆದ್ರೆ ನೀವು ಒಳ್ಳೆ ಮಾತು ಹೇಳ್ತೀನಿ ನೋಡು, ಆದ್ರೆ ಪ್ರಪಂಚದ ಮೇಲೆ ಹೇಳೋರು ಕೇಳೋರು ಕಷ್ಟಪ್ಪ ಅಂತ ಮಾರೀಚ ಹೇಳ್ತಿದ್ದ. ಈ ರೀತಿಯಾಗಿರ್ತದೆ ಎಷ್ಟು 1000 ವಿಷಯಗಳನ್ನ ಹೇಳ್ಬೋದು ರಾಮಾಯಣ ವಿಷಯ. ಮಹಾಭಾರತದ ಒಂದು ಎಕ್ಸಾಂಪಲ್ ಹೇಳ್ಬೋದು, ಇವತ್ತಿನ ನಮ್ಮ ಪ್ರಪಂಚಕ್ಕೆ ಅನ್ವಯವಾಗುವಂತ ವಿಷಯ. ಅಲ್ಲೇ ಮಹಾಭಾರತ ಯುದ್ಧ ಆಗ್ಬಿಟ್ಟಿದೆ. ಯುಧಿಷ್ಠಿರನನ್ನ ಧರ್ಮರಾಜನನ್ನ ರಾಜನನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಆದ್ರೆ ಎಲ್ಲರೂ ಸತ್ತೋಗಿದ್ರು, ಭೀಷ್ಮಾಚಾರ್ಯರು ಮಾತ್ರ ಇಚ್ಛಾಮರಣೀಯ ಆದ್ದರಿಂದ ಉತ್ತರಾಯಣಕ್ಕೋಸ್ಕರ ಅವರು ಶವಶೈಲಿಯ ಮೇಲೆ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಹೋಗ್ತಾರೆ ಧರ್ಮರಾಜ, ಈ ಎಷ್ಟು ದಿವಸ ಇರ್ತೀರೋ ಗೊತ್ತಿಲ್ಲ, ನಿಮ್ಗೆ ಇಚ್ಛಾಮರಣಿ ಯಾವಾಗಾದ್ರೂ ಹೊರಟೋಗ್ತೀರಿ, ಅಷ್ಟರೊಳಗೆ ನಾನು ಯಾವ ರೀತಿ ರಾಜ್ಯವನ್ನು ನಡೆಸಬೇಕು ಎಂಬುದಕ್ಕೆ ಉದಾಹರಣೆಯನ್ನು ತೊಡಿ, ನನಗೆ ಪಾಠವನ್ನು ಮಾಡಿ. ಆ ಸಂದರ್ಭದಲ್ಲಿ ಅನುಶಾಸನ ಪರ್ವ ಅಂತ ಬರ್ತಾ ಇದೆ. ಆ ಅನುಶಾಸನ ಪರ್ವದಲ್ಲಿರ್ತಕ್ಕಂಥ ಒಂದು ಶ್ಲೋಕವನ್ನು ಹೇಳ್ತೀನಿ. ಅಲ್ಲಿ ಹೇಳ್ತಾ ಇದ್ದಾರೆ, ಕಾಲಸ್ಯ ಕಾರಣಂ ರಾಜ ಕಾಲವ ರಾಜಕಾರಣಂ ಇತತೆ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ಚಿನ್ನದ ಅಕ್ಷರಗಳಲ್ಲಿ ಬಂದಿಟ್ಕೊಳ್ಬೇಕಾಗಿರ್ತಕ್ಕಂಥ ಶ್ಲೋಕ. ನಿನಗೆ ಸಂಶಯ ಬರಬಾರ್ದು ಕಣಯ್ಯ. ಕಾಲಕ್ಕೆ ಅನುಗುಣವಾದ ರಾಜ ಇರ್ತಾನೋ, ರಾಜನ ಅನುಗುಣವಾದ ಕಾಲ ಇರುತ್ತೋ, ಇತಿತೋ ಸಂಶಯೋ ಮಾಭೂತ್. ಈ ರೀತಿ ಸಂಶಯ ಪಡಬೇಡ. ಯಾಕಂದ್ರೆ ನಾವೆಲ್ಲ ನಾವೆಲ್ಲರೂ
ಕೆಲಸಗಳಿಗೆ ಜಸ್ಟಿಫಿಕೇಶನ್ ಕೊಟ್ಕೊಳ್ತೀವಿ. ಈ ಒಂದು ಕೆಲಸ ಆಗಬೇಕಾಗಿದೆ, ಲಂಚ ಕೊಡಬೇಕು, ಲಂಚ ಕೊಡೋದು ತಪ್ಪು ಅಂತ ನಮಗೆ ಗೊತ್ತು. ಆದರೂ ಕೂಡ ಏನ್ ಮಾಡೋದು, ಈ ಕಾಲನೇ ಹೀಗಾಗ್ಬಿಟ್ಟಿದೆ, ಇಲ್ಲೋದ್ರೆ ಕೆಲಸ ಆಗಲ್ಲ, ಕೊಟ್ಕೊಳ್ಳೋಣ ಅಂತ. ನಮ್ಮ ಜಸ್ಟಿಫಿಕೇಶನ್ ಏನು, ಕಾಲ ಆ ರೀತಿ ಆದ್ದು, ಅದು ಕೊಟ್ಟರೆ ನಾವೇನ್ ಮಾಡಿದ್ರು ಪರವಾಗಿಲ್ಲ. ಅವನು ಕೇಳ್ತಾ ಇದ್ದಾನೆ, ರಾಜ ಅಂತಕ್ಕಂಥವನು ಕಾಲಕ್ಕೆ ಕಾರಣನಾಗ್ತಾನೋ, ಕಾಲವು ರಾಜಕ್ಕೆ ಕಾರಣನಾಗ್ತಾನೋ? ಇತಿತೆ ಸಂಶಯವು ಮಾವು ರಾಜ ಕಾಲಸ್ಯ ಕಾರಣಂ. ಮೇಲೆ ಇರ್ತಕ್ಕಂಥ ರಾಜ ಸರಿಯಾಗಿದ್ರೆ ಕಾಲವು ಚೆನ್ನಾಗಿರುತ್ತೆ. ಇದು ಕೃತಯುಗ, ಇದು ಕಲಿಯುಗ, ಇದು ತ್ರೇತಾಯುಗ ಅಂತ ಡಿಫರೆನ್ಸ್ ಇಲ್ಲ. ಯಾವನು ಆಳ್ತಾ ಇದ್ದಾನೆ ಅವನು ಸಂಪೂರ್ಣವಾಗಿ ಸರಿಯಾಗಿದ್ರೆ ಆಗ ಜನಗಳು ಕೂಡ ಸರಿಯಾಗಿರ್ತಾರೆ, ಪ್ರಪಂಚವು ಕೂಡ ಸರಿಯಾಗಿರುತ್ತೆ. ದಿ ಟೈಮ್ ಇಟ್ ಇಸ್ ಜಸ್ಟ್ ಅ ಕಾನ್ಸೆಪ್ಟ್, ಕೇವಲ ನನ್ನ ಒಂದು ಪರಿಕಲ್ಪನೆ, ಅದು ಶಬ್ದ ಅಂಬೋದು, ಕಾಲ ಅಂಬೋದು. ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಕಾಲವು ಮನುಷ್ಯನನ್ನು ಅವಲಂಬಿಸುತ್ತೆ. ಮನುಷ್ಯನು ಸರಿಯಾಗಿದ್ರೆ ಎಲ್ಲ ಕಾಲವೂ ಕೂಡ ಒಳ್ಳೆಯ ಕಾಲ, ಎಲ್ಲ ಯುಗವು ಕೃತಯುಗ. ಇದನ್ನ ಭೀಷ್ಮರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ನೀನು ಸರಿಯಾಗಿದ್ರೆ ದೇಶವು ಕೂಡ ಸರಿಯಾಗಿರುತ್ತೆ. ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರೋದು, ಮುಖ್ಯವಾಗಿ ರಾಜಕಾರಣಿಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾತು. ವ್ಯಾಸ, ವಾಲ್ಮೀಕಿ, ವ್ಯಾಸ. ನೆಕ್ಸ್ಟ್ ನಮ್ಮ ಸಂಸ್ಕೃತದಲ್ಲಿ ಬರ್ತಕ್ಕಂಥವನು ಕಾಳಿದಾಸ. ಯಾವದ್ವಾ ರಾಮಚರಿತಂ ವಾಲ್ಮೀಕಿ ಕವಿ ಚಿತ್ರಿತಂ ಕ್ಷರಂತಿ ಅಮೃತಧಾರಾವ ಯಾವದ್ ವ್ಯಾಸಸ್ಯ ಸೂಕ್ತಯಃ ವಾಗ್ದೇವ್ಯ ವರಪುತ್ರಸ್ಯ ಕಾಳಿದಾಸಸ್ಯ ಮಾಹಿನ. ವಾಗ್ದೇವಿಯ ವರಪುತ್ರ, ಆ ರೀತಿಯಾಗಿರ್ತಕ್ಕಂಥ ಕಾಳಿದಾಸನ ಮಾತು. ಅವನ ಕಾವ್ಯಗಳಲ್ಲಿ, ಅವನ ನಾಟಕಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಮುಕ್ತಕಗಳು, ಅವೇ ಮಾಡಿದ್ರೆ ಒಂದು ಪುಸ್ತಕ ಆಗ್ಬಿಡುತ್ತೆ. ಅಷ್ಟೊಂದು ಮುಕ್ತಕಗಳು ಅಲ್ಲಿ ಸಿಗ್ತಾ ಇವೆ. ಒಂದು ಉದಾಹರಣೆ, ನಮ್ಮ ರಘುವಂಶ ಎಂಬಂತ ಒಂದು ಗ್ರಂಥ ಇದೆ, ಕಾವ್ಯ ಇದೆ. ಅದರಲ್ಲಿ ಅದ್ಭುತವಾದ ಒಂದು ಸನ್ನಿವೇಶ. ಅಜ ಮಹಾರಾಜ ಇದ್ದಾನೆ, ಅವನ ಪತ್ನಿ ಇಂದುಮತಿ. ಬಹಳ ಪ್ರೀತಿ, ಒಬ್ಬರಿಗೊಬ್ಬರಿಗೆ ಹೇಳಲಾಗದ ಪ್ರೀತಿ. ಹಾಗಿದ್ದಾಗ ಇಬ್ಬರು ಉದ್ಯಾನವನದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ನಡೆದುಕೊಂಡು ಹೋಗುವಾಗ ಆಕಾಶದಿಂದ ಒಂದು ಹಾರ, ಹೂವಿನ ಹಾರ ಬಂದು ಆಕೆಯ ಮುನ್ನಲ್ಲಿ ಬೀಳುತ್ತೆ. ಅದು ಹಾವು ಅಂತ ತಿಳ್ಕೊಂಡು ಆ ಶಾಕ್ ಆಗುತ್ತಲ್ಲ, ಅವಳು ಆಗ್ಲೇ ಪ್ರಾಣ ಬಿಟ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಆ ಇಂದುಮತಿಯೇ ದಶರಥನ ತಾಯಿ. ಆ ಇಂದುಮತಿ ಆಯ್ತು ಪ್ರಾಣ ಬಿಟ್ಬಿಡ್ತಾರಲ್ಲ, ಆಗ ರಾಜ ತುಂಬಾ ಅಳ್ತಾನೆ. ಅಳ್ತಾ ಇದ್ದಂತ ರಾಜನಿಗೆ ಸಮಾಧಾನ ಮಾಡೋದಕ್ಕೆ ವಸಿಷ್ಠ ಮಹರ್ಷಿಗಳು ಒಬ್ಬ ಶಿಷ್ಯನನ್ನು ಕಳಿಸ್ತಾರೆ. ಎಲ್ಲ ಯಾರ ಜೀವನದಲ್ಲಿ ಬೇಕಾದ್ರೂ ಹೀಗಾಗ್ಬೋದು. ನಾವು ಹೆಂಡತಿನ ಕಳ್ಕೊಳ್ಬೋದು, ಗಂಡನ ಕಳ್ಕೊಳ್ಬೋದು, ಮಕ್ಕಳನ್ನ ಕಳ್ಕೊಳ್ಬೋದು, ಸ್ನೇಹಿತರನ್ನ ಕಳ್ಕೊಳ್ಬೋದು. ಅಂತ ಸಂದರ್ಭದಲ್ಲಿ ಸಮಾಧಾನ ಹೇಳುವಂತ ಮಾತು. ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿ ಜೀವಿತ ಮುಚ್ಯತೆ ಬುಧೈಃ. ಮರಣಂ ಪ್ರಕೃತಿ ಶರೀರಿಣಾಂ. ಶರೀರ ಅಂತ ಶಬ್ದ, ನಮ್ಮ ಬಾಡಿಗೆ ಶರೀರ ಅಂತ ಹೇಳ್ತೀವಲ್ವಾ, ಶರೀರ ಎಂಬ ಶಬ್ದದ ಅರ್ಥ ಏನು ಅಂತ ಯೋಚನೆ ಮಾಡಿದ್ದ. ಶೀರ್ಯತೆ ಇದು ಶರೀರ. ಯಾವಾಗ ಇದು ಡಿಕ್ಲೇರೇಟ್ ಆಗ್ಬೋದು, ಪ್ರಾರಂಭ ಆಗುತ್ತೆ, ಅವಾಗ ಇದು ಶರೀರ. 50 ವರ್ಷದವರೆಗೂ ನಮ್ಮ ಬಾಡಿ ಎಂಬುದು ದೇಹ. ದೇಹ ಉಪಚಯ ಬೆಳೀತಾ ಇರೋದು. ದೇಹ ಅಂದ್ರೆ ಯಾವ್ದು ಇನ್ನೂ ಕೂಡ ಬೆಳೆಯುತ್ತೆ, ಚೆನ್ನಾಗಾಗುತ್ತೆ, ಅದು ದೇಹ. 50 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಕಡಿಮೆ ಆಗೋದಕ್ಕೆ. ನಾವು ಏನ್ ಪ್ರಯತ್ನ ಪಟ್ಟರು ಡಾಕ್ಟ್ರು ಹೇಳ್ತಾರೆ, ಏನ್ ಮಾಡೋದು, ವಯಸ್ಸು ನ್ಯಾಚುರಲ್ ಡಿಕೆ ಅಂತ. ಶರೀರ ಅಂದ್ರೆ ಆ ರೀತಿ ಅರ್ಥ. ಈ ಶರೀರವನ್ನು ಹೊಂದಿರುವಾಗ ನಮ್ಗೆ ಮರಣಂ ಪ್ರಕೃತಿ. ಪ್ರಕೃತಿಯಿಂದಲೇ ಈ ಮರಣ ಅಂತಕ್ಕಂಥದ್ದು ಬರುತ್ತೆ. ವಿಕೃತಿ ಜೀವಿತ ಮುಚ್ಚತೆ ಬುಧೈ. ನಾವು ಇನ್ನೂ ಹೆಚ್ಚೆಚ್ಚು ಬದುಕಿದೀವಿ ಅಂತಂದ್ರೆ ಅದು ಬೇಕಾದ್ರೆ ಏನಪ್ಪ, ಇಷ್ಟೊಂದು ಸಾವಿರ ಇನ್ನೂ ಇಲ್ಲೇ ಕೂತಿದಾರಲ್ಲ,
ಮುಂದಿನ ಮಕ್ಕಳಿಗೆ ಜಾಗ ಕೊಡದೆ ಇವರು ಇಲ್ಲೇ ಮೊಳೆ ಹೊಡ್ಕೊಂಡು ಕೂತಿದಾರಲ್ಲ ಅಂತ ಜನಗಳು ಮಾತಾಡೋಕೆ ಶುರು ಮಾಡ್ಕೊಡ್ತಾರೆ. ಪ್ರಕೃತಿ ಜೀವಿತ ಮುಚ್ಚತೆ ಇರುತ್ತದೆ. ಆದ್ದರಿಂದ ಕ್ಷಣಮಪ್ಯವತಿಷ್ಠತೆ ಶ್ವಸಂ ಯದಿ ಜಂತುರ್ನವ ನಿರ್ಭಾಗ್ಯವಾನಸೌ. ಒಂದಕ್ಕೊಂದು ಕ್ಷಣವೂ ಕೂಡ ನಾವು ಬದುಕಿದೀವಲ್ಲ, ಆಫ್ಟರ್ 70 every year is a gift of God. After 80 every month is a gift of God. After 90 every day is a gift of God. After 100 every hour is a gift of God. ಈಗಲೇ ಮುಂದೆ ಬಟ್ಟೆನೇ ಗೊತ್ತಿರಲ್ಲ. ಆದ್ದರಿಂದ ಕ್ಷಣಮಪ್ಯವತಿಷ್ಠತೇಶ್ವರ. ನಾವು ಒಂದು ಕ್ಷಣ ಕೂಡ ಉಸಿರಾಡ್ತಾ ಇದ್ರೆ ನಮಗೆ ಭಾಗ್ಯ ಇದು, ಭಗವಂತನ ಕೊಟ್ಟಂತ ಭಾಗ್ಯ ಇದು. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇದು ಸೋ ವ್ಯಾಲ್ಯೂಬಲ್. ಪ್ರತಿಯೊಂದು ಕ್ಷಣವೂ ಕೂಡ ಅಷ್ಟು ಮುಖ್ಯವಾದ್ದು. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಎಂಬುದನ್ನ ಕಾಳಿದಾಸ ಅಷ್ಟು ಚೆನ್ನಾಗಿ ಅಲ್ಲಿ ತಿಳಿಸ್ತಾರೆ. ಎಷ್ಟೊಂದು ಕವಿಗಳು ಕತಿ ಕವಯ ಕತಿ ಪಿತಯ ಕತಿ ಮುಕ್ತ ಕತಿ ಮುಕ್ತಾ ಕತಿ ಗುಪ್ತಾ ಕತಿ ಸುಪ್ತಾ ಕತಿ ಚರಣ. ಎಷ್ಟು ಕವಿಗಳಿದ್ದಾರೆ, ಎಷ್ಟು ಕೃತಿಗಳಿದೆ, ಎಷ್ಟು ಮುಕ್ತವಾಗಿ ಹೋಗಿದೆ, ಎಷ್ಟು ಎಲ್ಲ ಇದ್ರು ಸುಪ್ತವಾಗಿ ಮಲ್ಕೊಂಡಿವೆ. ಕತಿ ಗುಪ್ತಾ ಹಿಂದೆ ಯಾರು ಬಚ್ಚಿಟ್ಕೊಂಡಿದ್ದಾರೆ ಎಷ್ಟೊಂದು ಕೃತಿಗಳನ್ನ. ಕತಿ ಚರಂತಿ ಎಷ್ಟು ಕೈ ಸಿಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೊಂದು ಕವಿಗಳಿದ್ದಾರೆ. ಸಂಸ್ಕೃತದಲ್ಲಂತೂ ಆ ರೀತಿಯಾಗಿರ್ತಕ್ಕಂಥ ಕವಿಗಳ ಸಂಖ್ಯೆ ಅಸಂಖ್ಯವಾಗಿದೆ. ಕವಿ ರಾಕ್ಷಸ ಅಂತ ಒಬ್ಬ, ಏನು ಕವಿಗಿರ್ತಕ್ಕಂಥ ರಾಕ್ಷಸ ಅಂತ ಕರ್ಕೊಳ್ತಾರ ಸ್ವಾಮಿ. ವೇದ ಸಾಹಿತ್ಯದಲ್ಲಿ ರಾವಣ ಒಂಬತ್ತು ಬರೆದಿರ್ತಕ್ಕಂಥ ಗ್ರಂಥಗಳಿದೆ. ರಾವಣ ಭೈ ಆ ರೀತಿಯಾಗಿರ್ತಕ್ಕಂಥ ಗ್ರಂಥಗಳಿದೆ. ಹೆಸರು ಯಾವ ರೀತಿ ಬೇಕಾದ್ರೂ ಕೂಡ ಇರ್ಬೋದು. ಹೆಸರು ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಕ್ಷೀರಸಾಗರ ಭಟ್ಟಾಚಾರ್ಯ ಅಂದ್ರೆ ಅವ್ರ ಮನೆಯಲ್ಲಿ ಹಾಲು ಚೆನ್ನಾಗಿ ಸಿಗುತ್ತೆ ಅಂತ ಅನ್ಕೋಬೇಡಿ. ಮುತ್ತಿಗೆ ಸಿಗಲ್ಲ ಅಲ್ಲಿ. ಹೆಸರು ಬೇರೆ, ನಿಜವಾಗ್ಲೂ ಬೇರೆ. ಅಲ್ಲಿ ರಾವಣ ಅನ್ನುವಂಥವರು ಕೂಡ ಅಂತ ವೇದದ ಗ್ರಂಥಗಳನ್ನು ಬರೆದಿದ್ದಾನೆ. ಹಾಗೆ ನೀವು ಅಮಾತ್ಯ ರಾಕ್ಷಸ ಅಂತ ಕೇಳಿರ್ಬೇಕು. ಅವನು ದೊಡ್ಡ ಮಂತ್ರಿ. ಅವನ ಆ ನಾಟಕದಲ್ಲಿ ನೋಡಿದ್ರೆ ಅವನು ಕೆಟ್ಟ ಕೆಲಸ ಮಾಡಿದ್ದು ಯಾವುದೂ ಇಲ್ಲ, ಎಲ್ಲ ಒಳ್ಳೆಯ ಕೆಲಸ ಮಾಡಿರುವಂಥದ್ದು. ಆದರೆ ಹೆಸರು ಅಮಾತ್ಯ ರಾಕ್ಷಸ ಅಂತಿದೆ. ಆ ರೀತಿಯಾಗಿ ಕವಿ ರಾಕ್ಷಸ ಅಂತ ಒಬ್ಬ ಇದ್ದಾನೆ. ಕವಿ ರಾಕ್ಷಸಿ ಎನ್ನುವಂಥ ಗ್ರಂಥದಲ್ಲಿ ಅದು ವಿಶೇಷ ಏನಂತಂದ್ರೆ, ಇವಾಗ ಕಾಳಿದಾಸ, ವಾಲ್ಮೀಕಿ ಇತ್ಯಾದಿಗಳಲ್ಲಿ ಅವರು ರಾಮಾಯಣವನ್ನು ಲಕ್ಷಾಂತರ ಸಹಸ್ರಾರು ಶ್ಲೋಕಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ ಇಂಥದ್ದು ಮುಕ್ತಕ ಅಂತ ನಾವು ಹುಡುಕಬೇಕು. ಹಾಗಲ್ಲ, ಇನ್ನು ಕೆಲವು ಕವಿಗಳು ಮುಕ್ತಕಗಳನ್ನೇ ಬರೀಬೇಕು, ಮುಕ್ತಕಗಳ ರಚನೆಯನ್ನೇ ಮಾಡ್ತೀನಿ, ಆ ರೀತಿಯಾಗಿ ಅನೇಕ ಕವಿಗಳು ಬರೆದಿದ್ದಾರೆ. ಅದರಲ್ಲಿ ಕವಿರಾಕ್ಷಸ ಒಬ್ಬ. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬೊಬ್ಬ ಕವಿಯನ್ನು ಕೂಡ ಪ್ರತಿಭೆ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಅಂಬುದನ್ನು ತಿಳ್ಕೊಳ್ಬೇಕು. ಅಲ್ಲಿ ಬರ್ತಾ ಇದೆ ಮಾತು, ಗುಣದೋಷಂ ಬುಧೋ ಬ್ರಹ್ಮನ್ ಇಂದುಕ್ಷೇಣಾಗಿನೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ವಿದ್ವಾಂಸನಾದಂಥವನು ಯಾರಾದರೂ ಒಬ್ಬರು ಪರಿಚಯ ಆದರೆ ಅವರಲ್ಲಿರ್ತಕ್ಕಂಥ ಗುಣವನ್ನು ತಿಳ್ಕೊಳ್ತಾನೆ, ದೋಷವನ್ನು ತಿಳ್ಕೊಳ್ತಾನೆ. ಗುಣ ದೋಷ ಎರಡೂ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳ ಪ್ರಪಂಚದಲ್ಲಿ ಇಲ್ಲ. ಎಷ್ಟು ಒಳ್ಳೆಯವರು ಅಂದ್ರೂ ಕೂಡ ಅವರಲ್ಲೂ ಯಾವುದೋ ದೋಷ ಇರುತ್ತೆ. ಎಷ್ಟು ಕೆಟ್ಟವರು ಅಂದ್ರೂ ಅವರಲ್ಲೂ ಯಾವುದೋ ಒಂದಿಷ್ಟು ಒಳ್ಳೆ ಗುಣ ಇರುತ್ತೆ. ಎರಡನ್ನೂ ತಿಳ್ಕೊಳ್ತಾನಂತೆ ವಿದ್ವಾಂಸ. ಆಗ ತಿಳ್ಕೊಂಡು ನಿಮ್ಮಲ್ಲಿ ಹೆಂಗ್ರಿ ಇಂಥ ದೋಷ ಹೀಗಿದೆ ಅಂತೇಳಿ ಹೇಳೋಕೆ ಹೋಗೋದಿಲ್ಲ. ಅವರಲ್ಲಿ ಏನಾದರೂ ಒಳ್ಳೆಯ ಅಂಶ ಇದ್ರೆ ಆ ಅಂಶವನ್ನು ಹೇಳ್ತಾನೆ. ಗುಣದೋಷವು ಬುಧೋಗ್ರಹನ್. ಅದಕ್ಕೆ ಉದಾಹರಣೆ ಕೊಟ್ಟರು. ಸಮುದ್ರ ಮಥನ ಆಯಿತು, ಅಲ್ಲಿ ಈಶ್ವರ ಆ ಸಮುದ್ರದಲ್ಲಿ ಚಂದ್ರ ಹುಟ್ಟ. ಭಗವಂತನ ಮನಸ್ಸಿನಿಂದ ಚಂದ್ರ ಹುಟ್ಟ ಅಂತ ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಚಂದ್ರ ಹುಟ್ಟಿದ್ದಾನೆ. ಅದೇ ರೀತಿಯಾಗಿ
ಕಾಲಕೂಟ ವಿಷಯವೂ ಹುಟ್ಟಿತು. ಎರಡನ್ನೂ ತೆಗೆದುಕೊಂಡ ಶಿವ. ಭಗವಾನ್ ಶಿವ ಚಂದ್ರನನ್ನು ತೆಗೆದುಕೊಂಡ, ಕಾಲಕೂಟವನ್ನು ತೆಗೆದುಕೊಂಡ. ಚಂದ್ರನನ್ನ ಜಗತ್ತೆಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ತಲೆಯ ಮೇಲೆ ಇಟ್ಟುಕೊಂಡ. ಪ್ರತಿಯೊಬ್ಬರು ಕಾಣಬೇಕು. ಆದರೆ ಕಾಲಕೂಟವನ್ನ ತನ್ನ ಕಂಠದಲ್ಲೇ ಸ್ತಂಭನ ಮಾಡಿ ಬೇರೆ ಯಾರಿಗೂ ಕಾಣಬಾರದು ಆ ರೀತಿ ಮುಚ್ಚಿಟ್ಟ. ವಿದ್ವಾಂಸರು ಅಂತಂದವರು ಯಾವ ರೀತಿ ಅಂದ್ರೆ ಯಾರು ಒಳ್ಳೆಯದು ಕೆಟ್ಟದ್ದು ಎಂಬುದನ್ನು ನೋಡಿದಂತಹ ಸಂದರ್ಭದಲ್ಲಿ ಒಳ್ಳೆಯದನ್ನ 10 ಜನಕ್ಕೆ ಹೇಳಬೇಕು. ದೋಷಗಳಿರುತ್ತೆ, ಅದನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬೇಕು ಹೊರತು ಹೊರಗಡೆ ಅದನ್ನ ಹೇಳೋದಕ್ಕೆ ಹೋಗಬಾರದು. ಮುಕ್ತಕ ಬರೆದ್ರೆ ಈ ರೀತಿಯಾದಂಥ ಮುಕ್ತಕ ಬರೀ. ಇದು ಮುಕ್ತಕದ ವಿಷಯದಲ್ಲಿ ಮುಖ್ಯವಾದ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಎಷ್ಟೊತ್ತಾದ್ರೂ ಮಾತಾಡ್ಬೋದಾ ಅಂತಂದ್ರೆ ಆ ರೀತಿ ಇಲ್ಲ. ನಮ್ಮಲ್ಲಿ ಹೇಳ್ತೀವಿ ನಾಲಿಗೆ ಇದೆಯಲ್ಲ, ನಾಲಿಗೆಗೆ 2 ಕೆಲಸ ಅಂತೆ. ಒಂದು ಮಾತನಾಡೋದು, ಇನ್ನೊಂದು ರುಚಿ ನೋಡೋದು, ತಿನ್ನುವಂಥದ್ದು. ಒಬ್ಬ ಕವಿ ಹೇಳ್ತಾ ಇದ್ದಾನೆ ಒಂದು ಮುಕ್ತಕದಲ್ಲಿ, ನಾಲಿಗೆಗೆ ಹೇಳ್ತಿದ್ದಾನೆ, ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೆ ಭೋಜನೆ ಪಿಚ. ನಾಲಿಗೆಯೇ ಮಾತನಾಡೋದ್ರಲ್ಲಿ ಮತ್ತು ಊಟ ಮಾಡೋದ್ರಲ್ಲಿ ಏನು ನಿನ್ನ ಕೆಲಸ, ಈ ಎರಡರಲ್ಲೂ ಕೂಡ ಲಿಮಿಟ್ ಎಷ್ಟು ಅಂತ ಕೇಳ್ಬೋ. ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೆ ಭೋಜನೆ ಪಿಚ ಅಚ್ಯುಕ್ತಿ ಅತಿಭುಕ್ತಿಶ್ಚ ಸದ್ಯ ಪ್ರಾಣಾಪಹಾರಿಣಿ. ಮಾತು ಜಾಸ್ತಿ ಆದ್ರೂ ಊಟ ಜಾಸ್ತಿ ಆದ್ರೂ ಆರೋಗ್ಯಕ್ಕೆ ಕೆಟ್ಟದ್ದು, ಪ್ರಾಣ ಹೋಗ್ತದೆ. ಅದಕ್ಕೋಸ್ಕರ ಈ ಎರಡರಲ್ಲೂ ಕೂಡ ಮಿತಿಯನ್ನು ತಿಳ್ಕೋ ಅನ್ನುವಂಥ ಮುಕ್ತಕವನ್ನು ಹೇಳಿದ್ದಾರೆ. ಆ ರೀತಿಯಾಗಿ ಮಾತಿನ ಮಿತಿಯನ್ನು ತಿಳಿದುಕೊಂಡು ನಾನು ಇನ್ನೂ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.